ನಿನಗೆ ಆಗ್ಬಿಡುತ್ತಾ ಅದು ನಿನಗೂ ಇಲ್ಲಿ ನೀನೇ ನಾಯಿ ಕಚ್ಬೇಕು. ಎಲ್ಲರೂ ಅಮ್ಮ ಮಾಡೋ ಚಿಕನ್ ಬಿರಿಯಾನಿ ರೆಸಿಪಿ ಶೇರ್ ಮಾಡಿ ಅಂತ. ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ರಮ್ಯಾ ನವೀನ್. ಫ್ರೆಂಡ್ಸ್, ಇವತ್ತು ಬೆಳಗ್ಗೆ ನಾನು ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಆ್ಯಕ್ಚುಲಿ ಈಗ ತಾನೇ ಫ್ರೆಶ್ ಅಪ್ ಆಗಿಬಿಟ್ಟು ಬಂದೆ. ಈಗ ನಾನು ದೇವ್ರ ಪೂಜೆಗೆಲ್ಲ ರೆಡಿ ಮಾಡಿದ್ದೀನಿ. ದೇವ್ರ ಪೂಜೆ ಮಾಡಬೇಕು, ಬ್ರೇಕ್ಫಾಸ್ಟ್ ರೆಡಿ ಮಾಡಬೇಕು. ಅಥವಾ ಇಬ್ಬರು ಮಲಗಿದ್ದಾರೆ. ನವೀನ್ಗೆ ಅಂಗಡಿ ಕಳಿಸಿದ್ದೀನಿ. ಅದು ಎಷ್ಟೇ ನೆನ್ಪಿಟ್ಕೊಂಡು ಹಿಂದಿನ ದಿನ ರೆಡಿ ಮಾಡಿಕೊಂಡ್ರು ಏನಾದರೂ ಒಂದು ಮಿಸ್ ಮಾಡಿರ್ತೀನಿ. ಹಾಗಾಗಿ ಈಗ ಹೋಗಿ ತೊಗೊಂಡು ಬನ್ನಿ ಅಂತ ಅಂದ್ಬಿಟ್ಟು ಕಳಿಸಿದ್ದೀನಿ. ಅವ್ರು ಹೋಗ್ತಾ ಇದ್ದಾರೆ. ಅಷ್ಟರಲ್ಲಿ ನಾನು ದೇವ್ರಿಗೆ ದೀಪ ಹಚ್ಬಿಡ್ತೀನಿ. ಪೂಜೆ ಎಲ್ಲ ಮುಗಿಸ್ಕೊಂಡ್ರೆ ಇನ್ನು ಬ್ರೇಕ್ಫಾಸ್ಟ್ ರೆಡಿ ಮಾಡ್ಬೋದು. ನಮ್ಮನೇಲಿ ಏನಂತ ಅಂದರೆ ಪೃಥ್ವಿನ್ ತುಂಬ ಬೇಗ ಹೋಗ್ತಾನೆ. ಅವನು ಬೇಗ ಅಂದರೆ ಅವನು ನೈಟ್ ಅಮ್ಮನ ಮನೆಯಲ್ಲೇ ಇರ್ತಾರೆ. ಬೆಳಿಗ್ಗೆ ಬ್ರೇಕ್ಫಾಸ್ಟಿಗೆ ಅಮ್ಮಂಗೆ ಎದ್ದೇಳೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಅವ್ರು ಸ್ವಲ್ಪ ನಿಧಾನಕ್ಕೆ ಹೇಳಿ ನಾನು ಹೇಗಿದ್ರು ಬ್ರೇಕ್ಫಾಸ್ಟ್ ಮಾಡ್ತೀನಲ್ಲ, ನಾನೇ ಮಾಡ್ತೀನಿ ಎಲ್ರಿಗೂ ಅಂತ ಹೇಳಿದ್ದೀನಿ. ಹಾಗೆ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ನಂದು. ಆ್ಯಂಡ್ ಕೆಲವು ಸಲ ಆರ್ಯ ಕೈ ಬಿಡಲ್ಲ ಅಂತ ಅಂದ್ಬಿಟ್ಟು ನಾನೇ ಸಾಂಬಾರು ಮಾಡಿಬಿಡ್ತೀನಿ. ಇನ್ನು ಕೆಲವು ಸಲ ನಂಗೆ ಟೈಮ್ ಆಗೋದಿಲ್ಲ ಸಾಂಬಾರು ಕೂಡ ಮಾಡಿಟ್ಟೋಗೋದಕ್ಕೆ. ಆವಾಗ ಅಮ್ಮ ಮಾಡ್ಕೊತಾರೆ. ಪೃಥ್ವಿನ್ 8:30ಗೆಲ್ಲ ಹೊರಟ್ಬಿಡ್ತಾನೆ. ಶಿವು 8:45, 9 ಒಳಗಡೆ ಹೊರಡ್ತಾನೆ. ಸೊ ಇನ್ನು ನಾನು ಅಥರ್ವ ಹಿಂದೆಗಡೆನೆ ನಾವು ಹೋಗ್ತೀವಿ. ಸೊ ಹಾಗಾಗಿ ಬ್ರೇಕ್ಫಾಸ್ಟ್ ನಮ್ಮನೆ ಸ್ವಲ್ಪ ಬೇಗನೆ ರೆಡಿ ಆಗಬೇಕು. ಇನ್ನು ಬಿಸಿಬೇಳೆ ಬಾತ್ ಮಾಡ್ಬೇಕಂತ ಅಂದ್ಕೊಂಡಿದ್ದೀನಿ ಇವತ್ತು. ಇನ್ನು ವೆಜಿಟೇಬಲ್ಸ್ ಎಲ್ಲ ಕಟ್ ಮಾಡ್ಕೊಡೋದಿದೆ. ಪೂಜೆ ಮುಗಿಸಿದ ತಕ್ಷಣ ನಾನು ನವೀನ್ ಇಬ್ಬರು ಕಿಚನ್ಗೆ ನಿಂತ್ಕೋಬೇಕು. ಆರ್ಯ ಮಲ್ಕೊಂಡಿದ್ದಾನೆ. ಅಂದರೆ ಜೋಲಿ ಮಲಗಿಸ್ಕೊಂಡ್ರೆ ಸ್ವಲ್ಪ ಲೇಟಾಗಿ ಎದ್ದೇಳ್ತಾನೆ, ಮಲ್ಕೊತಾನೆ. ಪಕ್ಕದಲ್ಲಿ ಬೆಡ್ ಮೇಲೆ ಮಲಗಿಸ್ಕೊಂಡಾಗ ಪಕ್ಕದಲ್ಲಿ ಯಾರಾದರೂ ಇರಲೇಬೇಕು. ಈಗ ಮಲಗಿದ್ದಾನೆ. ಅಷ್ಟರಲ್ಲಿ ನಾವು ಬೇಗ ಸ್ವಲ್ಪ ವೆಜಿಟೇಬಲ್ಸ್ ಎಲ್ಲ ಕಟ್ ಮಾಡಿಕೊಟ್ರೆ ಇನ್ನು ಬೇರೆ ಕೆಲಸ ಎಲ್ಲ ನಾನು ಮಾಡ್ಕೊತೀನಿ. ಹಾಗಾಗಿ ಈಗ ಫಸ್ಟ್ ಪೂಜೆ ಕೆಲಸ ಮುಗಿಸ್ತೀನಿ. ಈಗ ಪೂಜೆಗೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈಗ ನಾನು ಸಾಯಿಬಾಬಾ ಅವ್ರದ್ದು ಸುಪ್ರಭಾತ ಹಾಕ್ಕೊಂಡಿದ್ದೀನಿ. ಅದೇನೋ ಒಂಥರ ಪೂಜೆ ಮಾಡಬೇಕಾದ್ರೆ ಡಿವೋಷ್ನಲ್ ಸಾಂಗ್ಸ್ ಹಾಕ್ಕೊಂಡಾಗ ಇನ್ನೂ ಭಕ್ತಿ ಹೆಚ್ಚಾಗುತ್ತೆ. ಸೊ ಯಾವಾಗಲೂ ಅಷ್ಟೇ ನಾನು ಪೂಜೆ ಮಾಡಬೇಕಾದ್ರೆ ಸಾಂಗ್ಸ್ ಕೇಳ್ತಾನೆ ಮಾಡೋದು. ಅವಾಗ ಏನೋ ಒಂಥರ ಇನ್ನೂ ಒಂಥರ ಸಮಾಧಾನ, ತುಂಬ ಕನೆಕ್ಟ್ ಆಗ್ತೀವಿ ದೇವರಿಗೆ ಅಂತ ಅನಿಸುತ್ತೆ. ಮತ್ತು ಈ ಪೂಜೆ ಪುನಸ್ಕಾರ ಅನ್ನೋದಿದೆಯಲ್ಲ, ಅದು ಇತ್ತೀಚೆಗೆ ಸ್ವಲ್ಪ ಕಮ್ಮಿ ಆಗಿಬಿಟ್ಟಿತ್ತು. ಬಾಣಂತನದಲ್ಲಿರ್ಬೋದು, ಮತ್ತು ಮಕ್ಕಳು ಕೈ ಬಿಡಲ್ಲ ಅದು ಇದು ಅಂತ ಅಂದ್ಕೊಂಡು ಅದೇನೋ ನನಗೆ ಫೀಲ್ ಆಗುತ್ತೆ. ಅದು ಭಗವಂತ ಏನಂತ ಅಂದರೆ ನಮಗೇನಾದರೂ ಒಂದು ಒಳ್ಳೇದು ಮಾಡಬೇಕಾದ್ರೆ, ಭಗವಂತನಿಂದ ನಮಗೇನಾದರೂ ಒಂದು ಒಳ್ಳೇದಾಗುತ್ತೆ ಅಂದಾಗಲೇ ನಾವು ಜಾಸ್ತಿ ಪೂಜೆ ಪುನಸ್ಕಾರಗಳನ್ನ ಮಾಡ್ತೀವಂತೆ. ಅದು ಎಷ್ಟು ಸತ್ಯ ಅಂತ ಅಂದರೆ ನಮ್ಮ ಲೈಫಲ್ಲಿ ಏನೂ ಒಳ್ಳೇದೇ ಆಗ್ತಿಲ್ಲ ಅಂತ ಅನಿಸ್ತಾ ಇರುತ್ತೆ ಬೇರೆ ಟೈಮಲ್ಲಿ. ಅಂದರೆ ನಮಗೂ ಅಷ್ಟೇ ಜಾಸ್ತಿ ಆಸಕ್ತಿ ಬರಲ್ಲ ಪೂಜೆ ಮಾಡಲಿಕ್ಕೆ ಆಗಿರ್ಬೋದು, ದೇವಸ್ಥಾನಗಳಿಗೆ ಹೋಗೋಕ್ಕೆ ಇರ್ಬೋದು. ನಮಗೇನಾದ್ರು ತುಂಬ ಒಳ್ಳೇದಾಗುತ್ತೆ ಅನ್ನೋದಾಗಿದ್ದರೆ ನಮಗೆ ತುಂಬ ದೇವ್ರ ಕಡೆ ಮನಸ್ಸಾಗುತ್ತೆ. ದೇವಸ್ಥಾನಕ್ಕೆ ಹೋಗೋದಿರ್ಬೋದು, ದೇವ್ರ ಮನೇಲಿ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡೋದಾಗಿರ್ಬೋದು. ನಿಮಗೂ ಈ ಅನುಭವ ಆಗಿದೆಯಾ? ಆಗಿದ್ದರೆ ಕಮೆಂಟ್ ಮಾಡಿ. ನಂಗೆ ಪರ್ಸ್ನಲಿ ಅದಾಗ್ತಾ ಇರುತ್ತೆ. ಅದು ಏನೋ ಕೆಲವು ಸಲ ಮನಸ್ಸೇ ಬರಲ್ಲ. ನಾವು ಯಾವತ್ತೂ ಭಗವಂತನ ಕೇಳ್ಕೊಬೇಕು. ಬರೀ ಕಷ್ಟ ಬಂದಾಗ ಮಾತ್ರ ನಿನ್ನ ಕಡೆ ತಿರ್ಗೋ ಥರ ಅಲ್ಲ. ಎಂಥ ಸುಖ ಕಷ್ಟ ಏನೇ ಬಂದರೂ ನಿನ್ನ ಧ್ಯಾನದಲ್ಲಿ ನಾವು ಇರಬೇಕು. ನಿನ್ನನ್ನು ನಾವು ಮರಿದೇ ಇರೋ ಥರ ನಮ್ಮನ್ನು ನೋಡ್ಕೊ ಅಂತ ಅಂದ್ಬಿಟ್ಟು. ಯಾಕಂದರೆ ಮನುಷ್ಯನ ಸಹಜ ಗುಣ ಅದು. ಏನಾಗ್ಬಿಡುತ್ತೆ ಅಂದರೆ ನಮ್ಗೇನಾದರೂ ಒಂದು ಪ್ರಾಬ್ಲಮ್ಸ್ ಬಂತು, ಕಷ್ಟ ಬಂತು ಅಂತ ಅಂದಾಗ ನಾವು ಜಾಸ್ತಿ ದೇವ್ರನ್ನ ನೆನೆಸ್ಕೊಂಡು ದೇವ್ರ ಪೂಜೆ ಮಾಡೋದಕ್ಕೆ ಬೇಡೋದಕ್ಕೆ ಹೋಗ್ತೀವಿ. ಅದೇ ನಮ್ದೆಲ್ಲ ಚೆನ್ನಾಗಿದೆ, ಆರಾಮಾಗಿದ್ದೀವಿ ಅಂತಂದಾಗ ದೇವ್ರನ್ನ ನೆನೆಸ್ಕೊಳ್ಳೋದಕ್ಕೂ ಹೋಗಲ್ಲ. ಕೆಲವು ಸಲ ಮರ್ತು ಬಿಡ್ತೀವಿ. ಹಾಗಾಗಿ ಭಗವಂತನ ಹತ್ರ ನಾವು ಕೇಳ್ಕೊಬೇಕು. ಯಾವಾಗಲೂ ಅದು ಕಷ್ಟ ಇರಲಿ ಸುಖ ಇರಲಿ, ಯಾವಾಗಲೂ ನಿನ್ನನ್ನು ನಾವು ನೆನೆಸ್ಕೊಬೇಕು, ಸ್ಮರಣೆ ಮಾಡಬೇಕು, ಪೂಜೆ ಮಾಡಬೇಕು. ಆ ಮನಸ್ಸನ್ನು ನಮಗೆ ಕೊಡು ಅಂತ ಅಂದ್ಬಿಟ್ಟು ನಾವು ಭಗವಂತನ ಹತ್ರ ಕೇಳ್ಕೊಬೇಕು. ಕೆಲವು ಹಾಡುಗಳಲ್ಲೇ ಅದನ್ನು ಬರೆದಿರ್ತಾರೆ. ಅದರಿಂದ ನನಗೂ ಅದನ್ನು ಕೇಳಿದಾಗ ಹೌದಲ್ವಾ, ನಿಜ ಅಂತ ಅನಿಸುತ್ತೆ. ಸೊ ಈಗ ಪೂಜೆ ಎಲ್ಲ ಮಾಡಾಯಿತು. ಅಥರ್ವ ಎದ್ಬಿಟ್ಟ. ನಾನು ದೇವರಿಗೆ ಆರತಿ ಮಾಡಬೇಕು. ಈಗ ನೋಡಿ ಎಷ್ಟು ಒಂಥರ ಪಾಸಿಟಿವ್ ವೈಬ್ ಇರುತ್ತೆ ಮನೆಯಲ್ಲಿ ಪೂಜೆ ಅದೆಲ್ಲ ಮಾಡಿದಾಗ. ಏನೋ ಒಂಥರ ಬ್ಲೆಸ್ಡ್ ಅಂತ ಅನ್ನಿಸ್ತಾ ಇತ್ತು. ರಾಘವೇಂದ್ರ ಸ್ವಾಮಿ ರಾಯರ ಬಗ್ಗೆ ಅಂತೂ ಎಷ್ಟು ಪವಾಡಗಳಾಗಿದೆ ರಾಯರಿಂದ ಅಂತ ಅಂದ್ಬಿಟ್ಟು ಕೇಳಿರ್ತೀವಿ. ನಮ್ಮ ಬಾಬಾನೂ ಅಷ್ಟೇ. ಲೈಫಲ್ಲಿ ನಮ್ಮ ಸಾಯಿಬಾಬಾ ಯಾವತ್ತೂ ಎಂಟ್ರಿ ಆದರೂ ಆವತ್ತಿಂದ ಇವತ್ತಿನವರೆಗೂ ನಮ್ಮ ಜೊತೆಲಿದ್ದಾರೆ. ಅದಕ್ಕೆ ಸಾಕ್ಷಿ ನಮ್ಮ ಮನೆಗೆ ಹಿಂದೆಗಡೆ ಹಾಕ್ಸಿರುವಂಥ ಟೈಲ್ಸು. ಬೇರೆ ಬೇರೆ ಆಲೋಚನೆಗಳೆಲ್ಲ, ಬೇರೆ ಬೇರೆ ಪ್ಲ್ಯಾನ್ಸ್ ಎಲ್ಲ ಬಂದರು. ಬಟ್ ಫೈನಲಿ ಫಸ್ಟ್ ಬಂದಿದ್ದು ಬಾಬಾನೇ ನಮ್ಮ ಮನೆಗೆ. ಆ್ಯಕ್ಚುಲಿ ಟೈಮ್ ಆಗೋಗಿದೆ, ಸ್ವಲ್ಪ ಲೇಟೇ ಆಗೋಯ್ತು. ನವೀನ್ ಹೇಳ್ತಾರೆ ರಾತ್ರಿ, ಬೆಳಿಗ್ಗೆ ಹೊತ್ತು ನಾನು ಬೇಗ ಇದು ಹೆಲ್ಪ್ ಮಾಡ್ಕೊಡ್ತೀನಿ ಬಿಡು ಅಂತ ಅಂದ್ಕೊಂಡು. ಬಟ್ ಎದ್ದೇಳೋದು ಮಾತ್ರ ಒಂದು ಸಲ ಹೇಳಿದ ತಕ್ಷಣ ಹೇಳಲ್ಲ. ನಮ್ಮ ಅಥರ್ವನೂ ಅಭ್ಯಾಸ ಆಗ್ಬಿಟ್ಟಿದೆ ನಾ ಹಿಂಗೆ. ಏನಂದರೆ ಎಪ್ಸಿದ ತಕ್ಷಣ
ಮಮ್ಮಿ 5 ನಿಮಿಷ ಇರು ಅಂತಾನೆ. ಹಂಗೆ ನವೀನ್ ರಮ್ಯಾ ಇರು ಒಂದ್ 5 ನಿಮಿಷ ಅಂತಾರೆ. ಅದನ್ನೇ ಇವನ್ ಕಲ್ತ್ಕೊಂಡ್ ಅಭ್ಯಾಸ ಆಗೋನೆ. ಮಮ್ಮಿ ಒಂದ್ 5 ನಿಮಿಷ ಇರು ಎದ್ದೇಳ್ತೀನಿ ಅಂತಾನೆ. ಅಥರ್ವಾ ಹೋಮ್ವರ್ಕ್ಸ್ ಎಲ್ಲ ಮಾಡಲ್ವಾ? ಅಜ್ಜಿ ಮನೆಯಲ್ಲೇ ಬ್ಯಾಗ್ ಬಿಟ್ಬಿಟ್ಟು ಬಂದಿದ್ಯಲ್ಲ. ಸೊ ಒಂದು ಸ್ಕೂಲಿಂದ ಬಂದಾಗ ಡ್ರಾಪು ಅಲ್ಲಿ ಅಮ್ಮನ ಮನೆ ಆಗಿರುತ್ತೆ, ಹಾಗಾಗಿ ಒಂದು ಬ್ಯಾಗ್ ಎಲ್ಲ ಅಲ್ಲೇ ಇದೆ. ಮತ್ತು ಅಥರ್ವ ಇದ್ದಾಗ ಹೋಮ್ವರ್ಕ್ ಮಾಡೋಕ್ಕೂ ಬಿಡಲ್ಲ ಅಂತ ಅಂದ್ಬಿಟ್ಟು ಆರ್ಯ ಇದ್ದಾಗ ನಂಗೆ ಅಥರ್ವ ಆರ್ಯ ಎರಡು ಒಂಥರ ಕನ್ಫ್ಯೂಷನ್. ಯಾರು ಆರ್ಯ ಕ್ರಯಾನ್ಸ್ ಮುರಿದಾಕ್ಬಿಟ್ನಾ? ಈಗ ನೀವು ಬೇಗ ಬ್ಯಾಗ್ ತರಿಸ್ಕೊಂಡು ಹೋಮ್ವರ್ಕ್ ಮಾಡೋದು. ಗ್ರೀನ್ ಕಲರ್ದು ಒಂದು ಕಟ್ ಮಾಡಿದ್ದಾರೆ ಕೂಡ ಆಯ್ತು. ಎಷ್ಟು ಕ್ರಯಾನ್ಸು ನೀನ್ ಕಟ್ ಮಾಡಲ್ವಾ? ಅವ್ರ ಮೇಲೆ ಕಂಪ್ಲೇಂಟ್ ಹೇಳ್ತೀಯಲ್ಲ? ಈಗಲೇ ಕಂಪ್ಲೇಂಟ್ ಹೇಳಂಗ್ ಆಗೋರೆ ಒಬ್ರು. ನೀನ್ ಎಷ್ಟು ಮುರಿದಾಕ್ತೀಯ? ಅದ್ರ ಮೇಲ್ಗಡೆ ಇರೋ ಪೇಪರ್ಸ್ ಎಲ್ಲ ಅರ್ಧ ಹಾಕ್ತೀಯ, ಅದೇ ಕಟ್ ಆಗುತ್ತೆ. ಅದು ಫಸ್ಟ್ ಅಕ್ಕಿ ಮತ್ತೆ ಬೇಳೆ ನೀರ್ ಹಾಕ್ಬಿಟ್ಟು ಸ್ವಲ್ಪ ಅದನ್ನ ಕುದಿಸ್ಕೊಳ್ಳೋಣ. ಅದು ಬೇಯ್ತಾ ಇರ್ಲಿ ಸ್ವಲ್ಪ ಬೇಳೆ. ಹೋಗ್ ತಗೊಂಬ. ನೀನೇ ಹೋಗಿ ತಗೋಬಾ ಅಥರ್ವ, ನಡ್ಕೊಂಡೋಗಿ. ಅಜ್ಜಿ ಮನೆ ಬಹಳ ದೂರ ಆಯ್ತಾ? ನೀನೇ ನಾಯಿ ಕಚ್ಬೇಕು. ಕಾಮಿಡಿ ಮಾಡ್ಬೇಡಿ ಪಪ್ಪ. ಮತ್ತೆ ನಿನ್ನೆ ಅಜ್ಜಿ ಮನೆಯಿಂದ ಇಲ್ಲಿ ಬರ್ಬೇಕಾದ್ರೆ ನೀನ್ ತರ್ಬೇಕು ತಾನೇ ನಿನ್ನ ಅದು ಐಟಮ್ಸ್ ನಿಮ್ ಎಲ್ಲ. ರೆಸ್ಪಾನ್ಸಿಬಿಲಿಟಿ ಆಯ್ತಲ್ವಾ? ಪಪ್ಪ ನಮ್ ಮನೆಗೆ ಹೋಗ್ತಾ ಇದೀವಿ ಅಂದ್ರೆ ನನ್ ಬ್ಯಾಗು, ಲಂಚ್ ಬ್ಯಾಗು, ಶೂಸು ಎಲ್ಲ ತಗೊಳ್ಳಿ ಪಪ್ಪ ಅಂತ ಹೇಳ್ಬೇಕು ನೀನು. ಅದ್ ನಿಮ್ ಜವಾಬ್ದಾರಿ. ಅದು ಯಾವಾಗ ಕಲಿಯೋದು ನೀನು? ಶೂ ನೆನೆ ಕಲರ್ ಡ್ರೆಸ್ಸು, ಶೂ ಎಲ್ಲ ಇಲ್ಲೇ ಇತ್ತು ಬಿಡು. ಬ್ಯಾಗು ಲಂಚ್ ಬ್ಯಾಗು ಲಂಚ್ ಬ್ಯಾಗ್ ಎರಡು ಅಲ್ಲೇ ಐತೆ. ಬಿಟ್ಬಿಟ್ಟು ಬರುತ್ತೆ ನಮ್ಮನ್ನ ಪಾಪ. ನಾಯಿ ಏನ್ ಕಚ್ಚಲ್ಲ, ಸೈಡಲ್ಲಿ ಹೋಗು. ನಿನ್ಗೆ ಈಗ ನೀನು ಹೋಗಿ ತಗೋ ಬರ್ಬೇಕು. ಹೋಗ್ತಾರ ಏನು ಮಾಡಿ ನಾವು ಅಂದ್ರೆ ನಾವು ಈಗ ಬೀದಿ ನಾಯಿ ಹಾವಳಿ ಯಾವ ರೇಂಜಿಗಿದೆ ನೋಡಿ. ಅದಕ್ಕೆ ಅವ್ನ ಒಂಟಿಯಾಗೆಲ್ಲ ನಾವು ಕಳ್ಸಲ್ಲ. ಅವ್ನ್ಗೆ ಆಟ ಆಡಕ್ಕೂ ಹೊರಗಡೆ, ನಾವು ಹೊರಗಡೆ ಕುತ್ಕೊಂಡಾಗ್ಲೇನೆ ಅವ್ನಿಗೆ ಹೊರಗಡೆ ಆಟ ಆಡ್ಬೇಕು. ನಾಯಿಗಳು ಓಡಾಡ್ತಾ ಇರುತ್ತೆ ಈಗ ಸ್ಟ್ರೀಟ್ ಅಲ್ಲಿ, ಬೀದಿಗಳಲ್ಲಿ. ಅದಕ್ಕೇನೆ ಅವ್ನ್ಗ ಭಯ ಹುಟ್ಸಿದೀವಿ. ಆಮೇಲೆ ಇನ್ನೊಂದೇನಂತಂದ್ರೆ ಇವತ್ತಿನ ಜನರೇಷನ್ ಅಲ್ಲಿ ಈ ಮಕ್ಳು ಕಳ್ಳರು ಕೂಡ ಹಂಗೆ ಆಗಿದ್ದಾರೆ. ಹಾಗಾಗಿ ಅವ್ನ ಒಂಟಿಯಾಗೆಲ್ಲ ನಾವು ಮಕ್ಳನ್ನ ಬಿಡೋದಿಲ್ವಲ್ಲ, ಅವ್ನ ಅದಕ್ಕೆ ಈಗ ಹೋಗಿ ತಗೊಂಬ ಅಂತ ಅಂದ್ರೆ ನಾಯಿ ಕಚ್ಚುತ್ತೆ. ಅವ್ರ ಪಪ್ಪ ನೀನೇ ನಾಯಿ ಕಚ್ಬಿಟ್ಟು ಅಂತವ್ರೆ. ಅಥರ್ವ ಹೋಗು ತಗೋಬ, ಮಮ್ಮಿನೇ ಹೇಳ್ತವ್ರಲ್ಲ. ಹೋಗ ನಾಯಿ ಕಚ್ಬಿಡ, ನೀನೇ ಹೋಗ. ಚೀ ಚೀ ಏನೋ ಬ್ಯಾಡ್ ಬ್ಯಾಡ್ ಪಪ್ಪ ಬ್ಯಾಡ್. ಕಿಚ್ಬೇಡ, ಆರ್ಯ ಎದ್ಬಿಡ್ತದೆ. ಸಾಕು ಅನ್ಸುತ್ತೆ. ಯಾಕೆ ಹಿಂಗ್ ಬಿದ್ದೋಯ್ತಾವ್ರೆ? ಬೇಳೆ ಅಕ್ಕಿ ಗೊತ್ತೋಗ್ಬೇಕ. ಅದಕ್ಕೆ ಈಗ 1:5 ಅಲ್ಲಿ ನೀರ್ ಹಾಕೊಬೇಕು, ಗೊತ್ತಾಯ್ತಾ? ಈಗ ನೀವು 1.5 ಲೋಟ ಹಾಕಿದೀರ ಅಲ್ವಾ ಅಕ್ಕಿಯಿಂದ ಬೇಳೆಯಿಂದ. ಈಗ 1:2 ಅಂತಂದ್ರೆ 1.5 ಲೋಟಕ್ಕೆ ಎಷ್ಟು ಹಾಕ್ತಾ ಇದ್ರಿ? 3 ಲೋಟ ಹಾಕ್ತಾ ಇದ್ರಿ. ಈಗ ಎಷ್ಟು ಹಾಕ್ತೀರಿ ಹೇಳಿ? ಮ್ಯಾಥ್ಸ್ ಅಲ್ಲಿ ಲೆಕ್ಕ ಬರಲ್ಲ. 4.5 ಒಂದಕ್ಕೆ 5 ಅಂದ್ರೆ 5 ಲೋಟ ಆಯ್ತಾ? ಅರ್ಧಕ್ಕೆ 2.5 ಲೋಟ. 2.5 ಲೋಟ 7 ಲೋಟ ಹಾಕು. ಅಷ್ಟು ಅಷ್ಟು ಗೊತ್ತಾಗಲ್ಲ. ಸಿಂಪಲ್. ಹಿಂಗೆ ಹೇಳ್ಬೇಕು. ನಾನು ಸ್ವಲ್ಪ ಈಗ ಅಕ್ಕಿ ತಿನ್ನೋದ್ರಲ್ಲಿ ಬಿಸಿ ಇದೆ. ನಾನು ತರಕಾರಿ ಕಟ್ ಮಾಡೋದ್ರಲ್ಲಿ ಬಿಸಿ ಇದ್ದೆ. ಇಲ್ಲ ಅಂದ್ರೆ ಯಾವ ಮ್ಯಾಥ್ಸು ನನಗೆ ಬರ್ದಿರೋ ಮ್ಯಾಥ್ಸು ಹಂಗೆ ಇದೇ ಹಂಗೆ ಇದನ್ನು ತೊಳಿಬೇಕು. ಒಟ್ಟಿಗೆ ತೊಳ್ಕೊಬೋದಿತ್ತಲ್ಲ. ಇಲ್ಲ ನನ್ನ ಅಕ್ಕಿನ ಸ್ವಲ್ಪ. ಅಯ್ಯೋ ಆಯ್ತು, ಇದ್ ಮಾಡಪ್ಪ. ಈ ತರ ಹಂಗೆ ಆಗ್ಬೇಕು ಹಿಂಗೆ ಆಗ್ಬೇಕು ಅನ್ಕೊಂಡು. ಯಾಕೆ ನಂಗೆ ಲೋಟಕ್ಕೆ ನಿಜಾಲು ತೊಗರಿಬೇಳೆನೇ ಹಾಕದ ಬಿಸಿಬೇಳೆ? ಇಲ್ಲ, ಕಡಲೆಬೇಳೆ. ಫ್ರೆಂಡ್ಸ್ ಹೇಳಿ, ಬಿಸಿಬೇಳೆ ಬಾತ್ಗೆ ತೊಗರಿಬೇಳೆ ಹಾಕ್ತಾರ, ಕಡಲೆಬೇಳೆ ಹಾಕ್ತಾರ ಅಂತ. ನೀನ್ ಯಾವ ಅಡ್ಗೆ ಮಾಡಿದ್ಯಾ ಅಂತ ಅಂದ್ಬಿಟ್ಟು ನಿಂಗೆ ಗೊತ್ತಾಗಕ್ಕೆ.
ನೀನ್ ಹಿಂಗ ಆಡ್ಕೊಂಡು ಅವೈದ ಪೃಥ್ವಿ ಹೋಗೋಷ್ಟ್ರಲ್ಲಿ ನಾನು ತಿಂಡಿ ಮಾಡಕ್ ಆಗಲ್ಲ. ಒಂದು ಪಂಚಿಂಗ್ ಕಣ್ಣಲ್ಲಿ ಇರ್ಬೇಕಾ ಲೇಟ್ ಆಗ್ಬಿಡ್ಲಿ ಏನಾಗ್ಬಿಡಲ್ಲ, ಸುಮ್ಮನೆ ನಿಂತೀರಾ? ಅದೇ ತಮ್ಮಗಳಿಗೆ ಏನಾದ್ರೂ ಆಗ್ಬಿಡ್ತದೆ. ಸುಮ್ನಿರು ನವೀನ್. ನಿಮ್ಗೆ ಯಾವಾಗ ನಾನು ಲೇಟಾಗಿ ಕಳ್ಸಿದ್ದೀನಿ? ವೆಜಿಟೇಬಲ್ಸ್ ಎಲ್ಲ ಕಟ್ ಮಾಡ್ಕೊಂಡಿದ್ದಾಯಿತು. ಬಿಸಿಬೇಳೆಭಾತ್ಗೆ ಏನೇನು ಬೇಕೋ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ವಿಷಲ್ ಬರ್ತಾ ಇದೆ. ವಿಷಲ್ ಬಂದಿದ ತಕ್ಷಣ ಆ್ಯಕ್ಚುಲಿ ಏನಂತ ಅಂದರೆ ಎಲ್ಲ ವೆಜಿಟೇಬಲ್ಸು ಮತ್ತು ಅದು ಏನು ಬಿಸಿಬೇಳೆಭಾತ್ ಪೌಡರ್ ಎಲ್ಲ ಈಸಿಯಾಗಿ ಮಾಡೋ ಥರ ಮಾಡ್ತಿರೋದು. ಅದು ಕ್ಲಾಸಲ್ಲಿ ಒಗ್ಗರಣೆ ಹಾಕ್ಕೊಂಡ್ರೆ ತುಂಬಾ ಕ್ವಿಕ್ಕಾಗೇ ಮಾಡ್ಕೊಬೋದು ಬಿಸಿಬೇಳೆಭಾತ್ನ. ಸೊ ಫೈನಲಿ ಬಿಸಿಬೇಳೆಭಾತ್ ರೆಡಿ ಆಯಿತು. ಪೃಥ್ವಿ ಕೂಡ ಬಂದ, ಶಿವು ಕೂಡ ಬಂದ. ಎಲ್ರಿಗೂ ಬ್ರೇಕ್ಫಾಸ್ಟ್ ಹಾಕ್ಕೊಟ್ಟು ನಾವು ಎಲ್ಲರೂ ಬ್ರೇಕ್ಫಾಸ್ಟ್ ಮಾಡಿದ್ವಿ. ಅಮ್ಮಂಗೂ ಕೂಡ ಕೊಟ್ಟು ಕಳಿಸ್ದೆ. ಫ್ರೆಂಡ್ಸ್, ಈಗ ನಾನು ಈವ್ನಿಂಗಿಂದ ಬ್ಲಾಗ್ ಸ್ಟಾರ್ಟ್ ಮಾಡಿದೆ. ಆ್ಯಕ್ಚುಲಿ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಮಾಡಿ ಎಲ್ರಿಗೂ ಸರ್ವ್ ಮಾಡಿ ನಾನು ರೆಡಿಯಾಗಿ ಟೈಮ್ ಆಗೋಯ್ತು. ಇನ್ನು ಬ್ಲಾಗ್ ಕಂಟಿನ್ಯೂ ಮಾಡೋಕ್ಕೆ ಆಗಿಲ್ಲ. ನಾನು ನೆನ್ನೆ ಬ್ಲಾಗಲ್ಲ ಹೇಳಿದೆ ಸ್ವಲ್ಪ ಜ್ಯುವೆಲ್ರಿ ಶಾಪ್ಗೆ ಹೋಗಬೇಕು, ನವೀನ್ ಅವ್ರದ್ದು ಸ್ವಲ್ಪ ಕೆಲಸ ಇದೆ ಅಂತ ಅಂದ್ಬಿಟ್ಟು. ಹಾಗೆ ಶಿವು ಕೂಡ ಈಗ ಮದುವೆಗೆ ಜ್ಯುವೆಲ್ರಿ ಮಾಡ್ಲಿಕ್ಕೆ ಹಾಕಿದ್ರಲ್ಲ, ಅದ್ರದ್ದು ಏನೋ ಅವನಿಗೂ ಸ್ವಲ್ಪ ಕೆಲಸ ಇದೆ, ಬರ್ತೀನಿ ನಾನು ಅಂತ ಅಂದ. ಹಾಗಾಗಿ ಈಗ ಹೊರಡ್ತಾ ಇದ್ವಿ. ಆರ್ಯ ಅಮ್ಮನ ಹತ್ರನೇ ಇದ್ದಾನೆ. ಸೊ ಶಾಪ್ಗೆ ಹೋಗ್ಬಿಟ್ಟು ಬಂದ್ಬಿಟ್ಟು ಈಗ ರಾತ್ರಿ ಊಟ ರೆಡಿ ಮಾಡಬೇಕು. ಏನು ಮಾಡ್ಲಾ ಅಂತ ಗೊತ್ತಾಗ್ತಾ ಇಲ್ಲ. ಏನಂತಂದ್ರೆ ನೆಕ್ಸ್ಟ್ ಒಂದು 3-4 ಡೇಸ್ ಮನೇಲಿ ನಾನ್ ವೆಜ್ ಮಾಡೋದಿಲ್ಲ. ಹಾಗಾಗಿ ಇವತ್ತು ಚಿಕನ್ ಬಿರಿಯಾನಿ ಮಾಡೋ ಹೇಳ್ತಾ ಇದ್ರು. ಸೊ ಹೇಳ್ತೀನಿ ನೆಕ್ಸ್ಟ್ ಇದರಲ್ಲಿ. ಹಾಗಾಗಿ ಇವತ್ತು ಬಿರಿಯಾನಿ ಮಾಡೋಣ, ಬಂದು ಮಾಡಬೇಕು. ಅದಕ್ಕೆ ಬೇಗ ಹೋಗಿ ಬರೋಣ ಬನ್ನಿ ಅಂತ ಕರೀತಾ ಇದ್ದೀನಿ. ಎಕ್ಸ್ಕ್ಯೂಸ್. ಎಲ್ಲಿ ಇವ್ನು ಬರಲೇ ಇಲ್ಲ. ಅಥವಾ ರೆಡಿನಾ? ಪಾಪ ನಮ್ ಕಂದ ನಿದ್ರೆ ಹೊಡಿತೈತೆ, ನಮ್ ಕಂದ ನಿದ್ರೆ ಹೊಡಿತೈತೆ, ನಿದ್ರೆ ಹೊಡಿತೈತೆ ನಮ್ ಕಂದ. ಎದ್ದೇಳಪ್ಪ. ಒಳ್ಳೆ ಸ್ಕೂಲಿಂದ ಬಂದ ತಕ್ಷಣ ಬಿಸಿ ಬಿಸಿ ಸ್ನಾನ ಮಾಡಿಸ್ದೆ, ಬೇವ್ತಿದ್ದ ಅಂತ. ಒಳ್ಳೆ ನಿದ್ರೆ ಮಾಡ್ದ ಊಟ ಮಾಡ್ಬಿಟ್ಟು. ಬನ್ನಿ ಈಗ ಹೋಗೋಣ. ನೀವ್ ರೆಡಿನಾ? ನಾನು ರೆಡಿ ಆಗ್ಬೇಕು. ಇದ್ರಲ್ಲಿ ಮಗನೆ ಮ್ಯಾಮ್ ತೋರಿಸ್ತಾ ನೀನು ಕ್ರಾಫ್ಟ್ ಮಾಡಿರೋದು. ನಾಳೆ ಚಿಲ್ಡ್ರನ್ಸ್ ಡೇ ಇದೆ ಅಂತೆ ಮಗನೆ ನಿಮ್ಮ ಸ್ಕೂಲಲ್ಲಿ. ಈಗ ಫ್ರೆಂಡ್ಸ್ಗೆಲ್ಲ ಏನು ಚಾಕ್ಲೇಟ್ ಕೊಡ್ತೀಯಾ? ನಾಳೆ ಚಿಲ್ಡ್ರನ್ಸ್ ಡೇ ಇದೆ. ಚಾಕ್ಲೇಟ್ ಕೊಡ್ತೀಯಾ? ಚಾಕ್ಲೇಟ್ ಕೊಡ್ತೀಯಾ? ಕೊಡಿಸ್ತೀನಿ, ಕೊಡು. ನಾಳೆ ಚಾಕ್ಲೇಟ್ ತಗೊಂಡ್ ಹೋಗೋಣ. ಮ್ಯಾಮ್ ಕಾಲ್ ಮಾಡಿ ಎಷ್ಟು ಸ್ಟೂಡೆಂಟ್ಸ್ ಇದ್ದಾರೆ ಅಂತ ಕೇಳೋಣ. ಓವರಾಲ್ ಎಷ್ಟು ಇದ್ದಾರೆ ನಿಮ್ಮ ಸ್ಕೂಲಲ್ಲಿ ಕೇಳ್ಬಿಟ್ಟು ಕೊಡಿಸ್ತೀನಿ. ತಗೊಂಡೋಗು ನಾಳೆ. ತಗೊಂಡೋಗ್ಬಿಟ್ಟು ಫ್ರೆಂಡ್ಸ್ಗೆಲ್ಲ ಚಾಕ್ಲೇಟ್ ಕೊಡು. ಓಕೆನಾ? ಆಕ್ಚುಲಿ ಏನಾಗ್ಬಿಡುತ್ತೆ ಅಂದ್ರೆ ನಮ್ಮ ಅಥರ್ವನ್ ಬರ್ಡೇ ಯಾವಾಗ್ಲೂ ದಸರಾ ಹಾಲಿಡೇಸ್ ಹತ್ರ ಏನಾದ್ರು ಇರುತ್ತೆ. ಸೆಪ್ಟೆಂಬರ್ 28 ಆಲ್ಮೋಸ್ಟ್ ಅಲ್ಲೂ ಹಾಲಿಡೇ ಇರುತ್ತೆ. ಹಾಗಾಗಿ ಅವನು ಫ್ರೆಂಡ್ಸ್ಗೆಲ್ಲ ಅಂದ್ರೆ ಬೇರೆ ಮಕ್ಳು ಬರ್ಡೇಲೆಲ್ಲ ಗಿಫ್ಟ್ ಮತ್ತೆ ಚಾಕ್ಲೇಟ್ಸ್ ಎಲ್ಲ ಕೊಡ್ತಾರಲ್ವಾ, ಇವನ್ಗೂ ಆಸೆ ಹತ್ರ ಕೊಡ್ಬೇಕು ಬೇರೆ ಮಕ್ಳಿಗೆ ಅಂತ ಅಂದ್ಬಿಟ್ಟು. ಅವನಿಗೂ ಅನ್ಸುತ್ತೆ ನಾನ್ ಯಾವತ್ತೂ ಈ ತರ ಕೊಟ್ಟೆ ಇಲ್ವಲ್ಲ ಅಂತ ಅಂದ್ಬಿಟ್ಟು ಅನ್ಸ್ತಾ ಇರುತ್ತೆ. ಸೊ ಚಿಲ್ಡ್ರನ್ಸ್ ಡೇಗೇನು ಅವ್ರು ಮೆಸೇಜ್ ಹಾಕಿದ್ದಾರೆ, ಪೇರೆಂಟ್ಸ್ ರಿಕ್ವೆಸ್ಟ್ ಮಾಡಿದ್ದಾರೆ ಅಂದ್ಬಿಟ್ಟು ಈ ತರ ನಾವೇನಾದ್ರೂ ಖುಷಿಗೆ ಮಕ್ಳಿಗೆ ಡಿಸ್ಟ್ರಿಬ್ಯೂಟ್ ಮಾಡ್ಬೋದು ಪೇರೆಂಟ್ಸ್ ಅಂತ. ಸೊ ಅದಕ್ಕೆ ಕೇಳ್ದೆ, ಫ್ರೆಂಡ್ಸಿಗೆ ಚಾಕ್ಲೇಟ್ ಕೊಡ್ತೀಯಾ ಬೇಡ್ವಾ? ಕೊಡೋದ್ ಬೇಡ್ವಾ? ಕೊಡ್ತೀಯಾ? ಆಯ್ತು, ನಾಳೆ ಪಪ್ಪ ತಗೊಂಡ್ ಬರ್ತಾರೆ, ಫ್ರೆಂಡ್ಸಿಗೆಲ್ಲ ಡಿಸ್ಟ್ರಿಬ್ಯೂಟ್ ಮಾಡು. ನಾಳೆ ಅಲ್ಲ ಮಗನ, ಇವತ್ತೇ ತಗೊಂಡ್ಬಂದು ಇಡ್ತೀನಿ. ಅಲ್ಲ, ಸ್ಕೂಲಿಗೆ ತಗೊಂಡ್ ಬರ್ತಾರೆ ಪಪ್ಪ. ನಾನೇ ತಗೊಂಡೋಗಿ ಕೊಡ್ಲಾ? ಹಾ, ಹೋಗ್ಬಿಟ್ಟು ಕೊಡ್ಸ್ಬಿಟ್ಟು ಬನ್ನಿ. ಕ್ರಯನ್ಸ್ ಬೇಜಾನ್ ಎಲ್ಲ ಕೊಡ್ಸಿದಾರಲ್ಲ, ಎಲ್ರು ಕ್ರಯನ್ಸ್ ಕೊಡ್ಸಿರ್ತಾರೆ. ನೀನ್ ಆಲ್ಮೋಸ್ಟ್ ಅವನೇ ಒಂದ್ 3-4 ಸಲ ಕ್ರಯನ್ಸ್ ತಗೊಬಂದವನೆ. ಆಯ್ತಾ? ನೀನ್ ಏನ್ ಮಾಡ್ತೀಯ ಅಂತ ನಾವು ನೋಡ್ತೀವಲ್ಲ ಮನೇಲಿ. ಫ್ರೆಂಡ್ಸ್ ಹತ್ರ ಕ್ರಯನ್ಸ್ ಬೇಜಾನ್ ಇರುತ್ತೆ. ಸೊ ಕ್ರಯನ್ಸ್ ಬೇಡ, ಆಯ್ತಾ? ಚಾಕ್ಲೇಟ್ ಕೊಡ್ಸೋಣ? ಪಾಪ ಒಂದ್ ದೊಡ್ಡ ಬಾಕ್ಸ್ ಚಾಕ್ಲೇಟ್ ಕೊಡಿಸ್ಬಿಡ್ತೀನಿ. ಎಲ್ಲರಿಗೂ ಚಾಕ್ಲೇಟ್ ಕೊಡು, ಎಲ್ಲರಿಗೂ ಖುಷಿಯಿಂದ ತಿಂತಾರೆ. ಆಯ್ತಾ? ನಾಳೆ ಮಕ್ಕಳ ದಿನಾಚರಣೆ ಮಗನೇ, ಚಿಲ್ಡ್ರನ್ಸ್ ಡೇ. ನಾಳೆ ಯಾರವರು ಶಿಕ್ಷಕರ ದಿನಾಚರಣೆನ ನಾವು ರಾಧಾಕೃಷ್ಣ ಸರ್ವಪಲ್ಲಿ ರಾಧಾಕೃಷ್ಣನ್. ಹಾ, ಸರ್ವಪಲ್ಲಿ ರಾಧಾಕೃಷ್ಣನ್. ನೋಡಿ, ಸ್ಕೂಲ್ ಡೇಸ್ ಅಲ್ಲಿ ಅದು ಸ್ಕೂಲ್ಗೆ ಹೋಗ್ತಿರ್ಬೇಕಾದ್ರೆ ನಾವು ಯಾರ ಬರ್ಡೇನ ನಾವು ಚಿಲ್ಡ್ರನ್ಸ್ ಡೇ ಅಂತ ಸೆಲೆಬ್ರೇಟ್ ಮಾಡ್ತೀವಿ ಅಂತ ಅನ್ಬಿಟ್ಟು ಅದೆಲ್ಲ ನೆನಪಿರೋದು. ಈಗ ನನ್ಗೆ ಅವ್ರ ಮುಖ ನೆನಪಾಗ್ತಾ ಇದೆ. ನಮ್ಗೊಂದು ಲೇಬಲ್ ಒಂದು ಸ್ಟಿಕ್ಕರ್ ಕೊಡೋರು ಚಿಲ್ಡ್ರನ್ಸ್ ಡೇ ಬಂತು ಅಂದ್ರೆ. ಸೊ ಅವ್ರು ಹುಟ್ಟಿದ ಹಬ್ಬದ ವಿಚಾರವಾಗಿ ನಾಳೆ ಚಿಲ್ಡ್ರನ್ಸ್ ಡೇ ಸೆಲೆಬ್ರೇಟ್ ಮಾಡೋದಲ್ವಾ, ಹಾಗಾಗಿ ಒಂದು ಸ್ವೀಟ್ ಡಿಸ್ಟ್ರಿಬ್ಯೂಟ್ ಮಾಡೋಣ. ಓಕೆನಾ? ಶಿವಮಮ್ಮ ಬರ್ಲೇ ಇಲ್ಲ, ಫೋನ್ ಮಾಡು ನವೀನ್. ಹೋಗೋಣ, ಟೈಮ್ ನಾನು ಫ್ರೆಶ್ ಅಪ್ ಆಗ್ಬಿಡ್ತೀನಿ ಇರೋ ಅವ್ನು ಬರೋಷ್ಟರಲ್ಲಿ. ನನ್ನ ಮಗನು ಫ್ರೆಶ್ ಅಪ್ ಮಾಡಿಸ್ತೀನಿ. ನಡಿ ಮಗನೇ, ಬಂದ ಕಣಂತೆ. ಇಲ್ಲ, ದಾರಿ ಬಿಡು. ಇನ್ನು ಬಂದಿಲ್ಲ. ಹೋಗು ಈಗ, ನೀನ್ ಬೇಗ ದಾರಿ ಬಿಡು. ಬಂದಿಲ್ಲ. ಇಲ್ಲ, ಬಂದಿಲ್ಲ.
ಹತ್ತು ರೂಪಾಯಿ ಏಪ್ಪ ಅನ್ಲಾಕ್ ಮಾಡೋ ಬಿಡ ಬಿಡು ಹಾಂ 1 ಈಗ ನಾವು ಬಂದಿರೋವಂಥದ್ದು ಚಿಕ್ಕಳ್ಳಿಲಿರೋ ಅಂಥ ಶ್ರೀ ದೀಪಕ್ ಜ್ಯುವೆಲ್ರಿಗೆ. ಗೋಲ್ಡ್ ರೇಟ್ ಅಂತೂ ಡೈಲಿ ವೇರಿ ಆಗ್ತಾ ಇದೆ, ಒಂದಿನ ಜಾಸ್ತಿ ಆಗುತ್ತೆ, ಒಂದಿನ ಸ್ವಲ್ಪ ಕಮ್ಮಿ ಆಗುತ್ತೆ. ಸೊ ಹಾಗಾಗಿ ಕಸ್ಟಮರ್ಸ್ ಇದ್ದೇ ಇರ್ತಾರೆ ಶಾಪಲ್ಲಿ. ನಾವು ಬಂದಾಗಲೂ ಸುಮಾರು ಜನ ಕಸ್ಟಮರ್ಸ್ ಇದ್ದರು, ನಾವು ವೆಯ್ಟ್ ಮಾಡ್ತಾ ಇದ್ವಿ. ಶಿವದು ಸ್ಕೀಮ್ ಕಾರ್ಡ್ನ ಕೊಡ್ತಾ ಇದ್ದೀನಿ ನಾನು, ಮಂತ್ಲಿ ಇಷ್ಟಂತ ಪೇ ಮಾಡೋದು, ಅವನು ಕೂಡ ಪೇ ಮಾಡ್ತಾ ಇದ್ದಾನೆ. ಸೊ ಭಾವ ಕೂಡ ಬಂದಿದ್ದರು, ನಮ್ಮ ಅಕ್ಕ ಕೊಟ್ಟು ಕಳಿಸಿದ್ಲು, ಅವಳು ಕೂಡ ಸ್ಕೀಮ್ ಕಾರ್ಡ್ ಕಟ್ಟಲಿಕ್ಕೆ ಅಂತ ಅಂದ್ಬಿಟ್ಟು ಕೊಟ್ಟು ಕಳಿಸಿದ್ಲು. ಭಾವ ಬಂದು ಆಲ್ರೆಡಿ ಪೇ ಮಾಡ್ತಾಯಿದ್ರು, ನಾನು ಶಿವು ಕೂಡ ಬಂದ್ವಿ. ಅವನು ಪೇ ಮಾಡೋದಿತ್ತು ಆ್ಯಂಡ್ ಅವನು ಕ್ಲೋಸ್ ಮಾಡೋದಿತ್ತು, ನಂದು ಪೇ ಮಾಡೋದಿತ್ತು, ಅದನ್ನು ಮುಗಿಸ್ಕೊಂಡ ಅಂತ ಅಂದ್ಬಿಟ್ಟು. ಜನ ಇದ್ದಿದ್ದರಿಂದ ಸ್ವಲ್ಪ ವೆಯ್ಟ್ ಮಾಡ್ತಾ ಇದ್ವಿ. ಅಷ್ಟರಲ್ಲಿ ದೀಪಕ್ ಅಣ್ಣಂಗೆ ಕಾಲ್ ಮಾಡಿ, ನನ್ನ ವೀವರ್ ಒಬ್ಬರು, ನನ್ನ ಸಬ್ಸ್ಕ್ರೈಬರ್ ಒಬ್ಬರು, ನಂದು ಹಾರ ಇದೆಯಲ್ಲ 2 ಲೇಯರ್ಸ್ದು, ಅದೇ ಥರ ಮಾಡಿಸ್ಬೇಕು, ಅದು ಡಿಸೈನ್ ಕಳಿಸಿ ಅದನ್ನ ಮಾಡ್ಲಿಕ್ಕೆ ಹಾಕಕ್ಕೆ ಸ್ಯಾಟರ್ಡೆ ಬರ್ತೀವಿ ಅಂತ ಹೇಳ್ತಾಯಿದ್ರು. ಅದೇ ಟೈಮಲ್ಲಿ ರಮ್ಯಾ ಅವ್ರು ಇದ್ದಾರೆ, ಈ ಥರ ಅವ್ರ ಹತ್ರನೇ ಡಿಸೈನ್ ಕಳಿಸ್ಕೊಂಡೆ ಅಂತ ಅಣ್ಣ ಹೇಳಿದ್ರು. ಆಗ ಅವರು ಫೋನ್ ಕೊಡಿ ಮಾತಾಡ್ತೀವಿ ಅಂತ ತುಂಬ ಪ್ರೀತಿಯಿಂದ ಮಾತಾಡಿದ್ರು, ತುಂಬ ಖುಷಿ ಆಯಿತು. ಆ್ಯಂಡ್ ಅವ್ರು ಹೇಳ್ತಾ ಇದ್ದಿದ್ದು ಒಂದೊಂದು ಮಾತು ನನಗೆ ಒಂಥರ ತುಂಬ ಹಾರ್ಟಿಗೆ ಟಚ್ ಆಯಿತು. ಸೊ ಒಳ್ಳೇದಾಗಲಿ ಅವ್ರಿಗೂ ಕೂಡ. ಆ್ಯಂಡ್ ಫೈನಲಿ ನವೀನ್ ಅವ್ರದ್ದು ಕಡ ನೋಡಿ, ಇದೇನೆ ವಿಷ್ಣುವರ್ಧನ್ ಕಡ ಅಂತ ಹೇಳ್ತಾರಲ್ಲ, ಅದನ್ನು ಮಾಡ್ಲಿಕ್ಕೆ ಹಾಕಿದ್ದು. ಅದು ನಾನು ಹಾಕ್ಕೊಂಡು ಹೇಳ್ತಾ ಇದ್ದೆ, ನೋಡಿ ನವೀನ್ ನನಗೆ ಬ್ಯಾಂಗಲ್ ಥರ ಕಾಣುತ್ತೆ ಅಂತ ಅಂದ್ಬಿಟ್ಟು. ಸೊ ಅದು ಇಷ್ಟ ಆಯಿತು, ಫಿನಿಶಿಂಗ್ ಅಂತೂ ಸೂಪರಾಗಿ ಬಂದಿದೆ ಆ್ಯಂಡ್ ತುಂಬಾ ಇಷ್ಟ ಆಯಿತು. ನವೀನ್ಗೂ ಕೂಡ ಸಖತ್ ಇಷ್ಟ ಆಯಿತು, ಡಿಸೈನ್ ತುಂಬ ಚೆನ್ನಾಗಿ ಕಾಣ್ತಾ ಇತ್ತು. ಆ್ಯಂಡ್ ನೋಡಿಬಿಟ್ಟು ಇಸ್ಕೊಂಡ್ವಿ. ಸುಮಾರು ದಿನ ಆಗಿತ್ತು ಅದನ್ನು ಮಾಡೋದಕ್ಕೆ ಹಾಕಿ, ಇವಾಗ ಆರ್ಡರ್ ಬಂತು. ರೆಗ್ಯುಲರಾಗಿ ಆರ್ಡರ್ಸ್ ಇರುತ್ತಲ್ವ, ಸೊ ಹಾಗಾಗಿ ಈಗ ನವೀನ್ ಹಾಕ್ಕೊಂಡು ಟ್ರೈ ಮಾಡ್ತೀನಿ ಅಂತ ಅಂದ್ಬಿಟ್ಟು ನೋಡ್ತಾ ಇದ್ದಾರೆ. ನವೀನ್ದು ಏನಾಗುತ್ತೆ ಅಂದರೆ ಮುಂಗೈ ಸಣ್ಣ, ನವೀನ್ದೇ ಇರ್ಬೋದು ನಂದೇ ಇರ್ಬೋದು, ಈ ಮುಂಗೈ ಅಂತ ಹೇಳ್ತೀವಲ್ಲ ಅದು ಸಣ್ಣ ಇರುತ್ತೆ, ಬಟ್ ಇಲ್ಲಿ ಹಸ್ತದ ಹತ್ರ ಸ್ವಲ್ಪ ದಪ್ಪ ಇರುತ್ತೆ. ಅದಕ್ಕೆ ಸ್ವಲ್ಪ ಸೈಜ್ ಚಿಕ್ಕದಾಗಿ ಇರಲಿ ಅಂತ ಅಂದ್ಬಿಟ್ಟು ಮಾಡಿಸಿದ್ರು. ಈಗ ಹಾಕೋಬೇಕಾದ್ರೆ ಸ್ವಲ್ಪ ಅವ್ರಿಗೆ ಟೈಟ್ ಅನಿಸ್ತಾ ಇತ್ತು, ಬಟ್ ಒಳಗಡೆ ಹೋದ್ಮೇಲೆ ಚೆನ್ನಾಗಿ ಕಾಣಿಸುತ್ತೆ. ಇಲ್ಲ ಸ್ವಲ್ಪ ದೊಡ್ಡದು ಮಾಡಿಸಿದ್ರೆ ಫುಲ್ ಹಿಂದೆ ತನಕ ಬಂದುಬಿಡುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ವಿ. ಆ್ಯಂಡ್ ಹಾಕ್ಕೊಂಡ್ರು, ತುಂಬಾ ಚೆನ್ನಾಗಿ ಕಾಣ್ತಾ ಇತ್ತು. ಈಗೆಲ್ಲ ಇದು ಟ್ರೆಂಡ್ ಇದೆ ಅಲ್ವಾ, ಸೊ ಇದಿರಲಿ ಅಂತ ಅಂದ್ಬಿಟ್ಟು ಹಾಕ್ಕೊಂಡ್ರು. ಚೆನ್ನಾಗಿದೆ. ನಂಗೆ ಬ್ಯಾಂಗಲ್ ಥರ ಆಗುತ್ತೆ, ನಿಮಗೆ ಕಡ ಥರ ಆಗುತ್ತೆ ಅಂತ ರೇಗಿಸ್ತಾ ಇದ್ದೆ. ಹಾಗೆ ನನಗೆ ಇಯರಿಂಗಿಗೆ ಅಂತ ಅಂದ್ಬಿಟ್ಟು ಈ ಒಂದು ಬಾಕ್ಸ್ನ ತರಿಸ್ದೆ, ಬೇಕು ಅಂತ ಅಂದ್ಬಿಟ್ಟು. ಲಾಸ್ಟ್ ಒಂದು 2-3 ಇಯರ್ಸ್ ಬ್ಯಾಕ್ ಈಸ್ಕೊಂಡಿದ್ದೆ. ಸೊ ಈಗ ನಂಗೆ ಇನ್ನೊಂದು ಬೇಕು ಅಂತ ಅಂದ್ಬಿಟ್ಟು ಎಲ್ಲ ಇಯರಿಂಗ್ಸ್ನ ಒಂದೇ ಬಾಕ್ಸಲ್ಲಿ ಇಟ್ಕೊಬೋದಲ್ವ, ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು. ಸೊ ಅದನ್ನು ಕೂಡ ಕೊಟ್ಟರು. ಈಗ ನಾವು ಮನೆ ಕಡೆ ಹೋಗ್ತಾ ಇದ್ದೀವಿ. ಇಲ್ಲಿ ಬರ್ತಾ ಈಗ ಬಿರಿಯಾನಿ ಮಾಡಿಬಿಡೋಣ, ಚಿಕನ್ ಬಿರಿಯಾನಿ ಬೇಗನೂ ಆಗುತ್ತೆ. ಮತ್ತು ಇನ್ನೊಂದು ಹೇಳ್ದಾಗೆ ಇನ್ನೊಂದು 4-5 ದಿನ ತಿನ್ನೋದಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಓಕೆ ಚಿಕನ್ ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ಶಾಪ್ ಹತ್ರ ನಿಲ್ಸಿದ್ವಿ. ಚಿಕನ್ ಅಂಗಡಿಯಿಂದ ಚಿಕನ್ ತೊಗೊಂಡು ಹೋಗ್ಬೇಕೀಗ. ತುಂಬ ಬೇಗ ಆಲ್ರೆಡಿ ನಂಗೆ ಹೊಟ್ಟೆ ಹಸಿವಾಗೋದಕ್ಕೆ ಶುರು ಆಗಿಬಿಟ್ಟಿತ್ತು. ಮಧ್ಯಾಹ್ನ ತಿಂದಿದ್ದು, ಈವನ್ ಸಂಜೆ ಏನು ಸ್ನ್ಯಾಕ್ಸ್ ಆ ಥರನೂ ಏನೂ ತಿಂದಿರಲಿಲ್ಲ. ಮಕ್ಳಿಗಿಂತ ನನಗೆ ಹೊಟ್ಟೆ ಹಸಿವಾಗ್ತಾಯಿತ್ತು. ಎಷ್ಟೊತ್ತಿಗೆ ಮಾಡ್ತೀನೋ, ಈಗ ಆಲ್ರೆಡಿ ಸುಮಾರು ಹೊತ್ತು ಅಲ್ಲೆಲ್ಲ ಸುತ್ಕೊಂಡು ಬಂದಮೇಲೆ ಅಡುಗೆ ಮಾಡೋಕ್ಕೂ ಸ್ವಲ್ಪ ಕಷ್ಟ, ಬಟ್ ಮಾಡಲೇಬೇಕು ಈಗ. ಫ್ರೆಂಡ್ಸ್, ಆ್ಯಕ್ಚುಲಿ ಶಾಪಿಂದ ಬಂದು ಇವಾಗ ಬರ್ತಾ ಚಿಕನ್ ತೊಗೊಂಡು ಬಂದ್ವಲ್ಲ, ಈಗ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸೊ ನವೀನ್ಗೆ ವೆಯ್ಟ್ ಮಾಡ್ತಾ ಇದೆ, ಚಿಕನ್ ಬಿರಿಯಾನಿ ಮಾಡೋಣ ಅಂತ ಅಂದ್ಬಿಟ್ಟು. ಈಗ ಚಿಕನ್ ಆಲ್ರೆಡಿ ತೊಳೆದು ಇಟ್ಕೊಂಡಿದ್ದೀನಿ, ಜೊತೆಗೆ ಅದಕ್ಕೆ ಮಸಾಲೆ ಮತ್ತು ಇದೆಲ್ಲ ಏನೇನು ಬೇಕು ಇದೆಲ್ಲ ಇಟ್ಕೊಂಡಿದ್ದೀನಿ. ನಮ್ಮಮ್ಮ ಏನು ಮಾಡ್ತಾರೆ ಅದೇ ಥರ ಪ್ರೊಸೀಜರು. ಕೆಲವರು ಅಮ್ಮ ಮಾಡೋ ಚಿಕನ್ ಬಿರಿಯಾನಿ ರೆಸಿಪಿ ಶೇರ್ ಮಾಡಿ ಅಂತ. ಅಮ್ಮ ಹೇಗೆ ಮಾಡ್ತಾರೆ ಅಂತಂದರೆ ಆಲ್ರೆಡಿ ನಾನು ಶೇರ್ ಮಾಡಿದ್ದೀನಿ ನಂದು ಹಳೆಯ ವ್ಲಾಗ್ಸ್ನ ನೋಡಿ. ನಾನು ಜನರಲಾಗಿ ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಟೊಮ್ಯಾಟೊ ಮತ್ತು ಈ ಚಕ್ಕೆ, ಲವಂಗ, ಮರಾಠಿ ಮೊಗ್ಗು ಮತ್ತು ಪಲಾವ್ ಎಲೆ, ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, ಮಾಮೂಲಿ ಖಾರದ ಪುಡಿ ಮನೆಯಲ್ಲೇ ಮಾಡಿಸಿದ್ವಲ್ಲ ಅದೇ ಖಾರದ ಪುಡಿನ ಯೂಸ್ ಮಾಡ್ತೀನಿ. ಜೊತೆಗೆ ಸ್ವಲ್ಪ ಅರಿಶಿನ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಎಣ್ಣೆ, ಅಕ್ಕಿ, ಚಿಕನ್, ಇದಿಷ್ಟೇ ಹಾಕೋದು. ಬೇಗ ತುಂಬಾ ಕ್ವಿಕ್ಕಾಗಿ ಮಾಡ್ಬೋದು. ಸೊ ಪಟಾಪಟ್ ಅಂತ ಈಗ ಬೇಗ ಮಾಡಿಬಿಟ್ಟು ಎಲ್ಲರೂ ಊಟಕ್ಕೆ ಬರ್ತಾರೆ. ಪೃಥ್ವಿ, ಅಮ್ಮ, ಶಿವು ಎಲ್ಲರೂ ಬರ್ತಾರೆ. ಸೊ ಬಿರಿಯಾನಿ ವಾರದಲ್ಲಿ ಒಂದ್ಸಲ ಬಿರಿಯಾನಿ ಇರಲೇಬೇಕು ಅನ್ನೋ ಥರ ಆಗ್ಬಿಟ್ಟಿದೆ. ಈಗ ಚಳಿಗಾಲ ಅಲ್ವಾ, ಸ್ವಲ್ಪ ಜಾಸ್ತಿ ಚಿಕನ್ ತಿನ್ನೋದ್ರಿಂದ. ಸೊ ಎಸ್, ಈಗ ಬೇಗ ರೆಡಿ ಮಾಡ್ತೀನಿ.
ಹೇಳಬೇಕಂದ್ರೆ ಈ ವೆಜ್ ಅಡುಗೆ ಮಾಡೋದಕ್ಕಿಂತ ನಾನ್ ವೆಜ್ ಅಡುಗೆ ಮಾಡೋದೇ ಈಸಿ ಅಂತ ನನಗೆ ಅನಿಸುತ್ತೆ. ನಿಮಗೂ ಹಾಗೆ ಅನಿಸುತ್ತಾ ಕಮೆಂಟ್ ಮಾಡಿ. ಯಾಕಂದರೆ ಈ ವೆಜ್ಜಲ್ಲಿ ಏನು ಮಾಡೋದು ಅಂತ ಯೋಚನೆ ಮಾಡೋದ್ರಲ್ಲೇ ಅರ್ಧ ಟೈಮ್ ವೇಸ್ಟ್ ಆಗಿರುತ್ತೆ. ಮತ್ತು ಏನೇ ಮಾಡಿಕೊಂಡ್ರು ಅಷ್ಟೊಂದು ಟೇಸ್ಟಿ ಅಂತ ಕೂಡ ಅನಿಸೋದಿಲ್ಲ. ಬಟ್ ಈ ನಾನ್ ವೆಜ್ ಅಡುಗೆ ತುಂಬಾ ಕ್ವಿಕ್ಕಾಗಿ ಮಾಡಿಬಿಡ್ಬೋದು. ಅದ್ರ ಜೊತೆಗೆ ಇಷ್ಟ ಕೂಡ ಆಗುತ್ತೆ ಎಲ್ರಿಗೂ. ನವೀನ್ಗಂತೂ ನಾನ್ ವೆಜ್ ಇರಲೇಬೇಕು. ಸೊ ಫೈನಲಿ ಬಿರಿಯಾನಿ ರೆಡಿ ಆಯಿತು. ಎಲ್ಲರೂ ಬಂದರು. ಎಲ್ಲರೂ ಸೇರಿ ಈಗ ಬಿರಿಯಾನಿ ಹಾಕ್ಕೊಂಡು ಊಟ ಮಾಡ್ತಾಯಿದ್ವಿ. ಚೆನ್ನಾಗಾಗಿತ್ತು. ಅರ್ಜೆಂಟಲ್ಲಿ ಮಾಡಿದ್ರು ತುಂಬಾ ಚೆನ್ನಾಗಾಯಿತು. ಎಲ್ಲರೂ ಇಷ್ಟಪಟ್ಟು ತಿಂತಾಯಿದ್ರು. ನವೀನ್ ನೋಡಿ ಅವ್ರಿಗೂ ಹೊಟ್ಟೆ ಹಸ್ದುಬಿಟ್ಟಿತ್ತು. ಇವ್ರು ಬಂದರು ಅಂದರೆ ಶಿವು ಕಾಲಲ್ಲಿ ಫುಲ್ ಬ್ಯುಸಿ ಇದ್ದ. ಪೃಥ್ವಿನೂ ಏನೋ ಮಾಡ್ತಾಯಿದ್ದ. ಬನ್ನಿ ನಂಗೆ ತುಂಬ ಹೊಟ್ಟೆ ಹಸಿ ಆಗ್ತಾಯಿದೆ, ನಾನು ಊಟ ಮಾಡ್ತಾ ಇರ್ತೀನಿ ಅಂತ ಅಂದ್ಬಿಟ್ಟು. ನಮ್ಮ ಮನೇಲಿ ಫಾರ್ಮಾಲಿಟೀಸ್ ಎಲ್ಲ ಇಲ್ಲ. ನಮ್ಮ ಮನೇಲಿ ನಮ್ಮ ಅಮ್ಮನ ಮನೆ ನಮ್ಮ ಮನೇಲೆಲ್ಲ. ಸೊ ಆರಾಮ್ಸೆ ಎಲ್ಲರೂ ಊಟ ಮಾಡ್ತೀವಿ. ನಮ್ಮಿಬ್ರಿಗೂ ಸಿಕ್ಕಾಪಟ್ಟೆ ಹೊಟ್ಟೆ ಹಸ್ತಿತ್ತು. ಅವರು ಕೂಡ ಎಲ್ಲರೂ ಊಟ ಮಾಡಿದ್ರು. ಈಗ ಊಟ ಆದಮೇಲೆ ಎಲ್ಲ ಕೂತ್ಕೊಂಡು ಬಿಗ್ ಬಾಸ್ ನೋಡ್ತಾ ಇದ್ವಿ. ಆ್ಯಂಡ್ ನಮ್ಮ ಆರ್ಯ ನೋಡಿ ಹೆಂಗೆ ಆಡ್ತಿದ್ದಾನೆ. ಅವನು ಮುಡಿ ಮಾಡಿಸಾದ್ಮೇಲೆ ಇನ್ನೂ ಕ್ಯೂಟ್ ಆಗಿಬಿಟ್ಟಿದ್ದಾನೆ ಗೊತ್ತಾ. ಅವನು ಆ ತುಂಟತನ ಮತ್ತು ದೊಡ್ಡ ಮನುಷ್ಯನ ಥರ ಆಡೋದು ಈಗೆಲ್ಲ ರಿಯಾಕ್ಟ್ ಮಾಡ್ತಾರಲ್ವ ಮಕ್ಕಳು. ಆಗ ಇನ್ನೂ ಖುಷಿ ಆಗುತ್ತೆ. ಹೆಂಗೆ 1 ವರ್ಷ ಆಗ್ತಾ ಬಂತು ಅಂತಲೇ ಗೊತ್ತಾಗ್ತಾಯಿಲ್ಲ. ಇನ್ನು ಬರ್ಡೇ ಯಾವ ಥರ ಮಾಡೋದು ಏನು ಅನ್ನೋ ಕನ್ಫ್ಯೂಷನಲ್ಲೇ ಇನ್ನೂ ಒದ್ದಾಡ್ತಾ ಇದ್ದೀನಿ. ಕರೆಕ್ಟು ಪ್ರಾಪರ್ ಪ್ಲ್ಯಾನ್ ಮಾಡೋದಕ್ಕಾಗ್ತಾಯಿಲ್ಲ. ಸೊ ಅದ್ರ ಬಗ್ಗೆನೂ ಇನ್ನೇನು ಬರ್ಡೇ ಹತ್ರ ಬಂದುಬಿಡುತ್ತೆ. ಈಗ ನೆಕ್ಸ್ಟ್ ಅದ್ರ ಪ್ರಿಪ್ರೇಷನು ಕೂಡ ಮಾಡ್ಕೊಬೇಕು. ಯಾವ ಥರ ಮಾಡಬೇಕು ಏನು ಎತ್ತ ಅಂತ ಅಂದ್ಬಿಟ್ಟು ಮತ್ತೆ ಅದಕ್ಕೆಲ್ಲ ಶಾಪಿಂಗ್ ಮಾಡಬೇಕು. ಇನ್ನೂ ಬೇಜಾನ್ ಕೆಲಸಗಳಿದೆ. ಸೊ ಫ್ರೆಂಡ್ಸ್ ಚೆನ್ನಾಗಿತ್ತು. ಎಲ್ಲ ಊಟ ಮಾಡಿದ್ವಿ, ಟೈಮ್ ಸ್ಪೆಂಡ್ ಮಾಡಿದ್ವಿ. ಆ್ಯಂಡ್ ಬಿಗ್ ಬಾಸ್ ಕೂಡ ನೋಡ್ತಾ ಇದ್ವಿ. ಇದಾಗಿತ್ತು ಇವತ್ತಿನ ವ್ಲಾಗ್. ನಿಮ್ಗೆ ಇಷ್ಟ ಆಗಿದ್ದರೆ ಆ್ಯಂಡ್ ಲಾಸ್ಟ್ ವ್ಲಾಗಲ್ಲಿ ಅಮ್ಮನ ಅಂತೂ ಸಿಕ್ಕಾಪಟ್ಟೆ ಹೋಗ್ಲಿದ್ದೀರಾ. ಹೌದು, ನಮ್ಮ ಅಮ್ಮ ಅಂದರೆ ದೇವರು. ಅಂದರೆ ನಮ್ಮ ಅಮ್ಮನ ಬಗ್ಗೆ ಎಷ್ಟು ಹೇಳಿದ್ರು ಕಡಿಮೆ. ಮತ್ತು ಇನ್ನೊಂದು ವ್ಲಾಗಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್.